ರಾಯರಿದ್ದಾರ? ಇಲ್ಲ, ನಮಗೆ ಬರೀ ಗುರುವಾರ ಮಾತ್ರ ನೆನಪಾಗ್ತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕ್ರಿಸ್ತಶಕ 1595ರಲ್ಲಿ ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸ್ತಾರೆ. ತಂದೆ ತಿಮ್ಮಣ್ಣ ಭಟ್ರು ಮತ್ತೆ ತಾಯಿ ಗೋಪಿಕಾಂಬ. ಜನನ ಹೆಸರು ವೆಂಕಟನಾಥ ಅಂತ, ಯಾಕಂದ್ರೆ ಶ್ರೀನಿವಾಸನ ಪ್ರಸಾದದಿಂದ ಜನಿಸಿದ ದೈವ ಶಿಶುವೆಂದು ನಂಬಿ ಬಾಲ್ಯದಿಂದಲೇ ವೇದಶಾಸ್ತ್ರಗಳಲ್ಲಿ ಪಾಂಡಿತ್ಯ ಹೊಂದಿ ಕ್ರಿಸ್ತಶಕ 1621ರಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಿ ಶ್ರೀ ರಾಘವೇಂದ್ರ ತೀರ್ಥರು ಅಂತ ಯೋಗನಾಮವನ್ನು ಪಡಿತಾರೆ. ಆಗ ಅವರಿಗೆ ಕೇವಲ 26 ವಯಸ್ಸಿತ್ತು. 50 ವರ್ಷಗಳ ಕಾಲ ಭಾರತಾದ್ಯಂತ ಸಂಚರಿಸಿ ಸನಾತನ ಧರ್ಮದ ಮಹತ್ವವನ್ನು ಸಾರ್ತಾರೆ. ಭಾಗವತ ಧರ್ಮ, ಭಕ್ತಿ ಮಾರ್ಗ ಮತ್ತು ಮಧ್ವ ಸಿದ್ಧಾಂತದ ವೈಶಿಷ್ಟ್ಯವನ್ನು ಜನರಲ್ಲಿ ಬೋಧಿಸ್ತಾರೆ. 1671ರಲ್ಲಿ ತುಂಗಾಭದ್ರಾ ನದಿಯ ತೀರದಲ್ಲಿರೋ ಮಂತ್ರಾಲಯದಲ್ಲಿ ಬೃಂದಾವನ ಪ್ರವೇಶ ಮಾಡ್ತಾರೆ. ಆಗ ಅವರಿಗೆ ವಯಸ್ಸು 76 ಇರುತ್ತೆ. ಬೃಂದಾವನ ಪ್ರವೇಶ ಮಾಡೋದಕ್ಕೆ ಮುಂಚೆ ಭಕ್ತರಲ್ಲಿ ಹೇಳ್ತಾರೆ, ನಾನು ಶಾರೀರಿಕ ದೇಹವನ್ನು ಬಿಟ್ಟು ಹೋಗೋದಿಲ್ಲ, ಪಂಚಭೌತಿಕ ಶರೀರವನ್ನು ಇಲ್ಲಿ ಅಡಗಿಸ್ಕೊಳ್ತೇನೆ, ಇಲ್ಲಿಂದನೇ ನಿಮಗೆಲ್ಲ ಅನುಗ್ರಹ ಮಾಡ್ತೇನೆ ಅಂತ. ಪವಾಡಗಳು ಎಷ್ಟೋ ನಡೆಸಿದ್ದಾರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಇಂದು ಕೂಡ ಶತಮಾನಗಳಾದರೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಲ್ಲಿ ಕೂತ್ಕೊಂಡೆ ಭಕ್ತರಲ್ಲಿ ಆಶೀರ್ವಾದ ಕೊಟ್ಟು ಎಷ್ಟೋ ಪವಾಡಗಳು ಮಾಡ್ತಿದ್ದಾರೆ. ರಾಯರಿದ್ದಾರೆ.